ನಮಸ್ತೆ ಎಲ್ಲರಿಗೂ. ವಿಷಯ ಮ್ಯಾಥಮೆಟಿಕ್ಸ್, ಅದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್. ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಸರಳವಾಗಿ ಮತ್ತು ಸುಲಭವಾಗಿ ಕೇವಲ ಒಂದೇ ಒಂದು ಲೈನದೊಳಗೆ ಉತ್ತರವನ್ನು ಹೇಗೆ ಬಿಡಿಸ್ಕೋಬೇಕು ಅನ್ನೋದನ್ನು ತಿಳಿಸಿದ್ದೇನೆ. ಎಲ್ಲದಕ್ಕೂ ಸೂತ್ರಗಳು ಬರ್ತಾವೆ, ಸೂತ್ರಗಳನ್ನು ನೆನಪಿಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ, ಸೂತ್ರ ಹಾಕಿ ಬಿಡಿಸೋದು ಅವಶ್ಯಕತೆ ಇಲ್ಲ ಅಂಥೇಳಿ ನೋಡಿರಿ. ಮೊದಲನೇ ಪ್ರಶ್ನೆ, ಒಬ್ಬ ವ್ಯಾಪಾರಿಯು ಒಂದು ವಸ್ತುವನ್ನು 50 ರೂಪಾಯಿಗಳಿಗೆ ಕೊಂಡು 60 ರೂಪಾಯಿಗಳಿಗೆ ಮಾರಾಟ ಮಾಡಿದರೆ ಆತನಿಗೆ ದೊರೆಯುವ ಶೇಕಡ ಲಾಭ ಎಷ್ಟು ಅಂತ ಕೇಳಿದ್ದಾರೆ. ಇಫ್ ಅ ಟ್ರೇಡರ್ buys an item for ₹50 and sells it for ₹60, what is his percentage of profit? ಹೌದ್ರಿ, ನೋಡ್ರಿ ಹೇಗೆ ಮಾಡೋದು ಮೊದಲು ತಿಳಿಸಲಾಗಿ ನೋಡ್ರಿ. ಕೊಂಡ ಬೆಲೆ ಬಾಯಿಂಗ್ ಪ್ರೈಸ್, ಮಾರಿದ ಬೆಲೆ. ಕೊಂಡ ಬೆಲೆ 50 ರೂಪಾಯಿ ಅದ, ಮಾರಾಟ 60 ರೂಪಾಯಿ ಮಾಡ್ತಾನೆ. ಹಾಗಾದರೆ ಅವನಿಗೆ ಏನಾಗ್ತದೆ ರೀ? ಲಾಭ ಆಗ್ತದೆ. ಎಷ್ಟು ಲಾಭ ಆಗ್ತದೆ ಅಂದ್ರೆ 10 ರೂಪಾಯಿ. 60 50 ಹೋದ್ರೆ 10 ರೂಪಾಯಿ. ಪ್ರಶ್ನೆ ಏನು ಕೇಳಿದಾರೆ? ಶೇಕಡಾ ಲಾಭ ಎಷ್ಟು ಅಂತ ಕೇಳಿದ್ದಾರೆ. ಪರ್ಸೆಂಟ್, ಇಂಗ್ಲೀಷ್ ವರ್ಡ್ ಪರ್ಸೆಂಟ್. ಪರ್ ಅಂದರೆ ಪ್ರತಿ, ಸೆಂಟ್ ಅಂದರೆ ಶತ, ಅಂದರೆ 100ಕ್ಕೆ ಎಷ್ಟು ಒಂದಾಗತ್ಲೆ ರೀ. 100ಕ್ಕೆ ಎಷ್ಟು ಒಂದಂಗೆ ಇದು ಚಿಹ್ನೆನೇ ಹೇಳ್ತದೆ ನೋಡ್ರಿ. ಹೆಂಗೆ 100 ಅನ್ನಂಗೆ. ಹೌದ್ರಿ, 100ಕ್ಕೆ ಹೇಗೆ ಬಿಡಿಸೋದ್ರಿ? 50 ರೂಪಾಯಿಗಳಿಗೆ 10 ರೂಪಾಯಿ ಲಾಭ ಆಯ್ತಂದ್ರೆ 100ಕ್ಕೆ ಎಷ್ಟಾಗ್ತದೆ ಅಂತೇಳಿ. 100ಕ್ಕೆ ಎಷ್ಟಾಗ್ತದೆ ಅಂತೇಳಿ ನೋಡಿರಿ. 52 100, ಹಾಗಾದರೆ 10 20. ಇದೇ ಉತ್ತರ. 100ಕ್ಕೆ ಎಷ್ಟು ರೀ? 20 ಲಾಭ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡಿರಿ. ಒಬ್ಬ ಅಂಗಡಿಯವನು ಒಂದು ಪೆನ್ನನ್ನು 20 ರೂಪಾಯಿಗಳಿಗೆ ಕೊಂಡು 25 ರೂಪಾಯಿಗಳಿಗೆ ಮಾರಾಟ ಮಾಡಿದರೆ ಆತನಿಗೆ ದೊರೆಯುವ ಶೇಕಡ ಲಾಭವೆಷ್ಟು? ಇಫ್ ಅ ಶಾಪ್ಕೀಪರ್ ಬಾಯ್ಸ್ ಅ ಪೆನ್ ಫಾರ್ ₹20 ಆ್ಯಂಡ್ ಸೆಲ್ಸ್ ಇಟ್ ಫಾರ್ ₹25, ಹೌ ಮಚ್ ಪ್ರಾಫಿಟ್ ವಿಲ್ ಹಿ ಗೆಟ್? ಹೌದ್ರಿ, 20 ಬಾಯಿಂಗ್ ಪ್ರೈಸ್, ಕೊಂಡ ಬೆಲೆ ಎಷ್ಟು ಕೊಂಡ್ತಾನ? 20 ರೂಪಾಯಿಗಳಿಗೆ. ಮಾರಿದ ಬೆಲೆ ಎಷ್ಟಕ್ಕೆ ಮಾರ್ತಾನ? 25 ರೂಪಾಯಿಗಳಿಗೆ. ಹಾಗಾದರೆ ಆತನಿಗೆ ಏನಾಗ್ತದೆ ರೀ? ಲಾಭ ಆಗ್ತದೆ. ಎಷ್ಟಾಗ್ತದೆ? 5 ರೂಪಾಯಿ ಲಾಭ ಆಗ್ತದೆ. ಹೇಗೆ ಇಟ್ಕೊಳ್ಳೋದು ನೋಡ್ರಿ ಇಲ್ಲಿ. 20 ರೂಪಾಯಿಗಳಿಗೆ 5 ರೂಪಾಯಿ ಲಾಭ ಆಯ್ತು ಅಂದ್ರೆ 100 ರೂಪಾಯಿಗೆ ಎಷ್ಟು? 25 100, ಹಾಗಾಗಿ 5 5 25. ಶೇಕಡ 25 ಇಲ್ಲದ ಶೇಕಡ 25. 100ಕ್ಕೆ ಎಷ್ಟು ಲಾಭ ಆಗ್ತದೆ ರೀ? 25 ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಒಂದು ಸೈಕಲನ್ನು 800 ರೂಪಾಯಿಗಳಿಗೆ ಕೊಂಡು ನಂತರ ಅದರ ರಿಪೇರಿಗಾಗಿ 400 ರೂಪಾಯಿಗಳನ್ನು ಖರ್ಚು ಮಾಡಿದ. ಇಫ್ ಅ ಪರ್ಸನ್ ಬಾಯ್ಸ್ ಅ ಬೈಸಿಕಲ್ ಫಾರ್ ₹800 ಆ್ಯಂಡ್ ಸ್ಪೆಂಡ್ಸ್ ₹400 ಫಾರ್ ಇಟ್ಸ್ ರಿಪೇರ್, ಹೌದಾ? ನಂತರ ಆ ಸೈಕಲನ್ನು 15 ರೂಪಾಯಿಗಳಿಗೆ ಮಾರಾಟ ಮಾಡಿದರೆ, ದೆನ್ ಈ ಸೆಲ್ಸ್ ಇಟ್ ಫಾರ್ ₹1500, ಹಾಗಾದರೆ ಆತನಿಗೆ ದೊರೆತ ಶೇಕಡ ಲಾಭ ಎಷ್ಟು? ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಹಿ ಗೆಟ್ಸ್? ನೋಡಿರಿ, ಕೊಂಡ ಬೆಲೆ ಎಷ್ಟಕ್ಕಂದ್ರೆ 800 ರೂಪಾಯಿಗಳಿಗೆ ಸೈಕಲ್ ಕೊಂಡ್ಕೊಳ್ತಾನೆ, ಖರೀದಿ ಮಾಡ್ತಾನೆ, ಅದಕ್ಕೆ 400 ರೂಪಾಯಿನೂ ಖರ್ಚು ಮಾಡ್ತಾನೆ, ಅದು ಕೊಂಡ ಬೆಲೆದೊಳಗೆ. ಹೌದ್ರಿ, ಮಾರಾಟ ಮಾಡ್ತಾನೆ. ಮಾರಿದ ಬೆಲೆ ಎಷ್ಟಕ್ಕೆ ಮಾರಾಟ ಮಾಡ್ತಾನಪ್ಪ ಅಂದ್ರೆ 1500 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಹೌದ್ರಿ, ಆತನಿಗೆ ಏನಾಗ್ತದೆ? ಲಾಭ ಆಗ್ತದೆ. ಕೊಂಡ ಬೆಲೆ ಎಷ್ಟು ರೀ? 1200. ಹೌದ್ರಿ, ಲಾಭ ಮಾರಿದ ಬೆಲೆ 1500 ಅಂದ್ರೆ ಲಾಭ ಎಷ್ಟಾಯ್ತು ರೀ? 300. ಅಂದ್ರೆ 1200 ರೂಪಾಯಿಗೆ 300 ಲಾಭ ಆಯ್ತಂದ್ರೆ 100ಕ್ಕೆ ಎಷ್ಟು ರೀ? 100ಕ್ಕೆ ಎಷ್ಟು ನೋಡಿರಿ, ಸಿಂಪಲ್. ಇವೆರಡು ಸೊನ್ನೆ ಹೋದು. ಹೌದ್ರಿ, 12 ಎಷ್ಟಲೇ 300 ರೀ? 12 ಎಷ್ಟಲೇ 300 ನೋಡು. 12 24, 30ರಾಗ 24 ಹೋದ್ರೆ 6 ಉಳಿತು, 0 ಬತ್ತು, 60 ಆಯಿತು. 12 5 30. ಹಾಗಾಗಿ
ಹಾಗಾಗಿ 1 ಗುಂಡ್ಲೆ 1ಕ್ಕೆ ಎಷ್ಟರಲ್ಲಿ ಗುಣಿಸ್ಬೇಕು, ಇಲ್ಲಿ ಎಷ್ಟರಲ್ಲಿ ಗುಣಿಸ್ದಂಗೆ ಆಯಿತು 25ರಲ್ಲಿ. ಹೌದು, 12 25 300. ಹಾಗಾಗಿ ಉತ್ತರ ಎಷ್ಟು ರೀ? 25. 1 ಗುಂಡ್ಲೆ 25 25 ಬರ್ತದೆ. ಗೊತ್ತಾಗ್ತಿದ್ರೆ ನೋಡಿರಿ. 30 ಬಾಗಿಲೆ 12 12 ಒಂದ್ಲಿ 12 ಐಡ್ಲಿ 24 6 ಬತ್ತು 0 ಉಳಿಸುತ್ತೆ 60 ಆಗ್ತದೆ. 12 ಐಡ್ಲಿ 30. ಹೀಗಾಗಿ ಉತ್ತರ ಎಷ್ಟು ರೀ? 25. ಆಪ್ಷನ್ದಾಗ ಎಲ್ಲಿ ಅದ? 25. ಎಸ್, ಸಿ ಇಸ್ ಅ ರೈಟ್ ಆನ್ಸರ್. ಸಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡಿರಿ. ಒಬ್ಬ ವ್ಯಕ್ತಿಯು 100 ಮೊಟ್ಟೆಗಳನ್ನು 160 ರೂಪಾಯಿಗಳಿಗೆ ಖರೀದಿಸುತ್ತಾನೆ. ನಂತರ ದಾರಿಯಲ್ಲಿ ಮನೆಗೆ ಬರುವಾಗ ಅದರಲ್ಲಿ 10 ಮೊಟ್ಟೆಗಳು ಒಡೆದು ಹೋದವು. ಮನೆಗೆ ಬಂದ ನಂತರ ಪ್ರತಿಯೊಂದು ಮೊಟ್ಟೆಯನ್ನು ₹1.80 ಮಾರಾಟ ಮಾಡಿದರೆ ಆತನಿಗೆ ದೊರೆಯುವ ಲಾಭ ಎಷ್ಟು ಅಂತ ಕೇಳಿದ್ದಾರೆ. ನೋಡಿರಿ, ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು. ಕೆಲವೊಂದು ಅನ್ನೆಸೆಸರಿ ಡಾಟಾಗಳನ್ನು ಇಟ್ಕೋಬೇಕಾದ್ರೆ, ದತ್ತಾಂಶಗಳನ್ನ ಇಟ್ಕೋಬೇಕಾದ್ರೆ ಕೆಲವೊಂದು ಯಾವುದೋ ಬೇಡವಾದದ್ದನ್ನೇ ಎಲ್ಲವೂ ಇಟ್ಕೊಳ್ಳೋದಿಲ್ಲ, ಕನ್ಫ್ಯೂಸ್ ಮಾಡೋ ಸಲುವಾಗಿ ಇರ್ದಿರ್ತಾವೆ. ನೋಡಿರಿ ಹೇಗೆ ಇಟ್ಕೋಬೇಕು. ಕೊಂಡ ಬೆಲೆ ಹೌದ್ರಿ, ಎಷ್ಟು ರೂಪಾಯಿಗೆ? 160 ರೂಪಾಯಿ. ಮಾರಿದ ಬೆಲೆ ಅಂದ್ರೆ ₹1.80ದಂಗೆ ಮಾರ್ತಾನೆ. ₹1.80ದಂಗೆ ಮಾರ್ತಾನೆ. ಎಷ್ಟು ಮೊಟ್ಟೆಗಳು? 100 ಮೊಟ್ಟೆಗಳಿಗೆಲ್ಲ. 10 ಮೊಟ್ಟೆಗಳು ಆಲ್ರೆಡಿ ಒಡೆದು ಹೋಗ್ಯಾವ. 90 ಮೊಟ್ಟೆಗಳನ್ನು ಮಾರಾಟ ಮಾಡ್ತಾನೆ. ಹೌದ್ರಿ, ಮಾರಿದ ಬೆಲೆ ಎಷ್ಟಾಯ್ತು ರೀ? ಹಿಂಗಾದ್ರೆ ನೋಡಿರಿ, 180 ಗುಂಡ್ಲೆ 90. ಹೌದ್ರಿ, ಇವೆರಡು 0 ಇಟ್ಕೊಂಡ್ಬಿಡೋಣ ಕಡೆಗೆ. 9 8 72 ಕೈಲ 7 9 1 9 9 7 ಕೂಡಿಸಿದ್ರೆ 60. ಹೌದ್ರಿ, 1.80. ಹಾಗಾದರೆ 2 ಬಿಟ್ಟು 2 ಸೊನ್ನೆಗಳನ್ನು ಬಿಟ್ಟು ಪಾಯಿಂಟ್ ಕೊಟ್ಟಾಗ 162 ಆಯ್ತು ರೀ. 162 ಆಯ್ತಾ? ಕೊಂಡ ಬೆಲೆ 160, ಮಾರಿದ ಬೆಲೆ 162. ಹಾಗಾದರೆ ಆತನಿಗೆ ಆದ ಲಾಭ ಎಷ್ಟು ರೀ? ₹2. ಶೇಕಡ ಲಾಭ ಕೇಳಿಲ್ಲ ಇಲ್ಲಿ ಏನು ಕೇಳಿದ್ದಾರೆ? ಓನ್ಲಿ ಲಾಭ ಕೇಳಿದ್ದಾರೆ. ಹಾಗಾಗಿ ಉತ್ತರ ಯಾವುದು ರೀ? ಎ. ನೆಕ್ಸ್ಟ್ ಪ್ರಶ್ನೆ ನೋಡಿರಿ. ಮೆಥಡ್ 2ದೊಳಗೆ ಒಬ್ಬ ವ್ಯಾಪಾರಿಯು ಒಂದು ವಸ್ತುವನ್ನು ₹25ಗಳಿಗೆ ಕೊಂಡುಕೊಂಡು ₹20 ಮಾರಾಟ ಮಾಡಿದರೆ ಆತನಿಗೆ ದೊರೆಯುವ ಶೇಕಡ ನಷ್ಟವೆಷ್ಟು? ಕೊಂಡ ಬೆಲೆ 25, ಮಾರಿದ ಬೆಲೆ 20. ಹಾಗಾದರೆ ನಷ್ಟ ಎಷ್ಟಾಗ್ತದೆ ರೀ? ನಷ್ಟ ಎಷ್ಟಾಗ್ತದೆ? ₹5. ನಷ್ಟ ಎಷ್ಟಾಗ್ತದೆ ರೀ? ₹5 ಆಗ್ತದೆ. ನೋಡಿರಿ, ₹25 ಕೊಂಡು ₹20ಗಳಿಗೆ ಮಾರಾಟ ಮಾಡಿದ್ದಾರೆ. ಮಾರಿದ ಬೆಲೆ ಕಡಿಮೆ ಅದು. ಹೌದ್ರಿ, ₹5 ಲಾಸ್ ಆಯ್ತು. ಶೇಕಡ ನಷ್ಟವೇನಂತ ಕೇಳಿದಾರೆ. ಶೇಕಡ ಪರ್ಸೆಂಟೇಜ್ ಆಫ್ ಲಾಸ್ ಕೇಳ್ಯಾರ. ಹೌದ್ರಿ, ₹25ಗಳಿಗೆ ₹5 ಲಾಸ್ ಆಗ್ತದೆ. ಹಾಗಾದರೆ ₹100ಗಳಿಗೆ ಎಷ್ಟು ಅಂತೀರಿ? ವೆರಿ ಈಸಿ. 25 4 ಎಷ್ಟು ರೀ? 25 4 ಎಷ್ಟು? ನೋಡಿರಿ, ₹25ಗಳಿಗೆ ಎಷ್ಟು? ₹5 ಲಾಸ್ ಆಗ್ತದೆ. 100ಕ್ಕೆ ಎಷ್ಟು? 25 4 ಎಷ್ಟು ರೀ? 100. ಹಾಗಾಗಿ 5 4 20. ಹಾಗಾಗಿ ಉತ್ತರ ಎಷ್ಟು? 20. ಸರಿಯಾದ ಉತ್ತರ ಎ. ನೆಕ್ಸ್ಟ್ ಪ್ರಶ್ನೆ ನೋಡಿರಿ. ಒಬ್ಬ ಅಂಗಡಿಯವನು ಒಂದು ಪುಸ್ತಕವನ್ನು 120ಗೆ ಕೊಂಡುಕೊಂಡು ₹90ಗಳಿಗೆ ಮಾರಾಟ ಮಾಡಿದರೆ ಆತನಿಗೆ ದೊರೆಯುವ ಶೇಕಡ ನಷ್ಟವೆಷ್ಟು? ಕೊಂಡ ಬೆಲೆ 120, ಮಾರಿದ ಬೆಲೆ 90. ಆದ್ರೆ ಆತನಿಗೆ ಏನಾಗ್ತದೆ ರೀ? ನಷ್ಟ ಉಂಟಾಗ್ತದೆ. ಎಷ್ಟು ನಷ್ಟ ಎಷ್ಟಾಗ್ತದೆ ರೀ? 30. ನೋಡಿರಿ, 120ಕ್ಕೆ ₹30 ಲಾಸ್ ಆದ್ರೆ 120ಕ್ಕೆ ₹30 ಲಾಸ್ ಆದ್ರೆ 100ಕ್ಕೆ ಎಷ್ಟು ಲಾಸ್ ಆಗ್ತದೆ? ಶೇಕಡ ಅಂದಾರ ಕೇಳ. ಶೇಕಡ ಅಂದ್ರೆ 100ಕ್ಕೆ ಚಿಹ್ನೆ ಹೇಳೀನಿ. ಈಗ 1 ಇದು 00 ಅಂತ ಅನ್ಕೋರಿ ಅಂತೇಳಿ ಶೇಕಡ ಆಗ್ತಿದೆ. ಹೌದ್ರಿ, 100ಕ್ಕೆ ಎಷ್ಟು ಅಂತ ಕೇಳಿದ್ದಾರೆ. 0 ಹೋಯ್ತು 0, 2 5 2 6 2 6 6 ಎಷ್ಟಲೇ 30 ರೀ? 6 5 30, 6 5 30. ಹಾಗಾಗಿ ಇಲ್ಲಿ 5ರಲ್ಲಿ ಗುಣಿಸಿ ಅಂದ್ರೆ ಇಲ್ಲಿ ಅಷ್ಟರಲ್ಲಿ ಗುಣಿಸ್ಬೇಕು. 5 5 25, 5 5 25. ಹಾಗಾಗಿ ಸರಿಯಾದ ಉತ್ತರ ಎಷ್ಟು ರೀ? 25. ನೆಕ್ಸ್ಟ್ ಪ್ರಶ್ನೆ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು ₹60ಗಳಿಗೆ ಕೊಂಡುಕೊಂಡು ₹30ಗಳಿಗೆ ಮಾರಾಟ ಮಾಡಿದರೆ ಆತನಿಗೆ ದೊರೆಯುವ ಶೇಕಡ ನಷ್ಟವೆಂಟು ಕೇಳಿದ್ದಾರೆ. ನೋಡಿರಿ, ಎಲ್ಲವೂ ಹಿಂಗೆ ಹಚ್ಕೋಬೇಕಂತೇನಿಲ್ಲ. ಕೊಂಡ ಬೆಲೆ ಎಷ್ಟು ರೀ? ₹60. ಮಾರಾಟ ಬೆಲೆ ಎಷ್ಟು ಅದ? ₹30. ಹಾಗಾದ್ರೆ ಲಾಸ್ ಎಷ್ಟಾಯ್ತು ರೀ ಅವನಿಗೆ? ನಷ್ಟ ಎಷ್ಟಾಯಿತು? 30 ಆಯಿತು.
ನಷ್ಟ ಎಷ್ಟಾಯಿತು? 30 ಆಯ್ತು. ನೋಡಿರಿ, ಕೊಂಡ ಬೆಲೆದು ಅರ್ಧ ಐತ್ರಿ ನಷ್ಟ. ಕೊಂಡ ಬೆಲೆದು ಅರ್ಧ ನಷ್ಟ ಅದ. ಹಾಗಾದ್ರೆ 100ರದ್ದು ಅರ್ಧ ಎಷ್ಟು? 50. ಡೈರೆಕ್ಟೂ ಹೇಳ್ಬೋದು. ನೋಡಿರಿ, ಗೊತ್ತಾಗಲಿ ಅಂದ್ರೆ ಮೊದಲಿನ ಥರ 60 ರೂಪಾಯಿಗಳಿಗೆ 30 ರೂಪಾಯಿ, 60 ರೂಪಾಯಿಗಳಿಗೆ 30 ರೂಪಾಯಿ ಲಾಸ್ ಆದ್ರೆ 100ಕ್ಕೆ ಎಷ್ಟು ಅಂತೇಳಿ. 100ಕ್ಕೆ ಎಷ್ಟು? 0 ಹೋಯ್ತು, ಇದು 0 ಹೋಯ್ತು. ಹೌದ್ರಿ? 2 5ಲೇ, 2 3ಲೇ, 3 10ಲೇ 30, 3 10ಲೇ 30. ಹಾಗಾಗಿ 5 10ಲೇ 50. ಥ್ಯಾಂಕ್ಸ್.